ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಬಾಗಲಕೋಟೆ ಜಿಲ್ಲೆಯ DCC ಬ್ಯಾಂಕಿಗೆ ಬಂದಿದ್ದು. ಕಾರಣ ಏನಂತ ಹೇಳಿದ್ರೆ ಮೊನ್ನೆ ದಿನ 3ನೇ ತಾರೀಕು ದಿನ ಒಂದು DCC ಬ್ಯಾಂಕ್ನ MD ಅವರು ಮಾತು ಕೊಟ್ಟು ಹೋಗಿದ್ರು, ರೈತರ ಜೊತೆ ನಮಗೆ ಚರ್ಚೆ ಮಾಡೋದೈತಿ, ಅದಕ್ಕೆ ರೈತರು ಸೋಮವಾರ ದಿನ 10ನೇ ತಾರೀಕು ಬರಬೇಕಂತ ಹೇಳಿದರು. ಆ ಪ್ರಕಾರ ಸುಮಾರು ನಾವು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರೈತ ಸಂಘಟನೆ ಮುಖಂಡರು ರೈತರು ಕೂಡ ಬಂದಾಗ ಒಂದು ಚರ್ಚೆ ಆಯ್ತು. ಇಲ್ಲಿ ಬಂದ ನಂತರ ನಾವು ಏನು ಚರ್ಚೆ ಆಗಿತ್ತು ಅಂದ್ರೆ ಪಶು ಸಾಲಕ್ಕೆ ಕೆಲವೊಂದು ಷರತ್ತುಗಳನ್ನ ಹಾಕ್ಕೊಂಡಿದ್ರು ಅವರು. ಏನಂತ ಹೇಳಿದ್ರೆ ಡೈರಿಯಿಂದ KMFದಿಂದ ನಮಗೆ ಲೆಟ್ರ್ ಬೇಕು ಅನ್ನುವಂಥದ್ದು. ನಮ್ಮ ರೈತರ ವಾದ ವಿವಾದ ಚರ್ಚೆ ಆದ ನಂತರ ಅವೆಲ್ಲ ಷರತ್ತುಗಳನ್ನು ತೆಗೆದ ಬ್ಯಾಂಕ್ ಸೆಟ್ ಮತ್ತು ಸರ್ಕಾರಿ ಡಾಕ್ಟ್ರಿಂದ ಒಂದು ಲೆಟ್ರನ್ನು ಕೊಟ್ಟ ಮುಖಾಂತರ ಅವರಿಗೆ ಸಾಲ ಕೊಡ್ತೀವಿ ನಾವು. ಈ ಷರತ್ತುಗಳನ್ನ ಇದು ಯಾವುದೋ ಡೈರಿಯಿಂದ ಇರ್ತಕ್ಕಂಥ ಷರತ್ತುಗಳೆಲ್ಲ ತೆಗೆದಾರೆ. ಅದಕ್ಕೆ ರೈತರಿಂದ ಸದುಪಯೋಗ ತರಬೇಕು. ಇದ್ರ ಜೊತೆಗೆ ಅವ್ರು ಮಾತಾಡಿರ್ತಕ್ಕಂಥ ವಿಡಿಯೋನು ಸುಧಾ ನಾವು ಈ ವಿಡಿಯೋನ ಹಾಕ್ತೀವಿ. ಯಾಕಂದರೆ ಷರತ್ತುಗಳು ಕಮ್ಮಿ ಆಗ್ಯಾವ, ಅದಕ್ಕೆ ರೈತರಿಂದ ಸದುಪಯೋಗ ತಗೋಬೇಕಂತ ಅವ್ರಿಗೆ ತಿಳ್ಕೊತೀವಿ. ಇನ್ನು 0% ಹೆಚ್ಚುವರಿ ಸಾಲ ನಾವು ಯಾವಾಗ ಮಾಡ್ತೀರಿ ಅಂತೇಳಿ ಅವ್ರು ಚರ್ಚೆ ಮಾಡಿದಾಗ ಇನ್ನು 2-3 ದಿನದೊಳಗೆ ನಾವು ಹೆಚ್ಚುವರಿ ಮಾಡ್ತೀವಿ ಅಂತ ಹೇಳ್ಯಾರ. ಅದಕ್ಕೆ ನಾವು ಬೇಡಿಕೆ ಇಟ್ಟಿದ್ದು ಹೆಚ್ಚೈತೆ. ಅವರು ಎಷ್ಟು ಮಾಡ್ತಾರೋ ಅನ್ನುವಂಥದ್ದು ಒಂದು 2-3-4 ವಾರದೊಳಗೆ ನಾವು ನೋಡೋಣ. ಬರುವಂಥ ದಿನಮಾನದೊಳಗೆ ನಮ್ಗೆ ತೃಪ್ತಿ ಆಗ್ಲಿಕ್ಕೆ ಅಂತ ಹೇಳಿತಂದ್ರೆ ಅವ್ರು ಕೊಡ್ತಕ್ಕಂಥ ಸಾಲ ತೃಪ್ತಿ ಆಗ್ಲಿಕ್ಕೆ ಅಂದ್ರೆ ಬರುವಂಥ ದಿನಮಾನದೊಳಗೆ ಹೋರಾಟಕ್ಕೆ ಕರೆ ಕೊಡ್ತೀವಿ. ಆ ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ರೈತರು ಬರಬೇಕಾಗತ್ತೆ. ಅವ್ರು ಎಷ್ಟು ಮಾಡ್ತಾರೆ ಅನ್ನುವಂಥದ್ದು ನೋಡೋಣ. ಪಶು ಸಾಲ ಮಾತ್ರ ಎಲ್ಲರೂ ಸದುಪಯೋಗ ತಗೋರಿ ಅಂತೇಳಿ ಇಡೀ ಜಿಲ್ಲೆಯ ರೈತರ ಮುಖಂಡರಲ್ಲಿ ನಾವು ಕೇಳ್ಕೊತೀವಿ. ನಮಸ್ಕಾರ.